खण्डन भवबन्धन जगवन्दन वन्दितो निरञ्जन नररूपधर निरञ्जन नररूपधर निर्गुण गुणमय पद श्रीपद भवघोषपद वारियथाय प्रेमार्पण समदर्शन प्रेमार्पण समदर्शन जगजन दुःखजाय संवद तव श्रीपद भवघोषपद वारियथाय प्रेमार्पण समदर्शन प्रेमार्पण समदर्शन जगजन दुःखजाय नमो नमो प्रभुवाक्यमनादित नमो नमो प्रभुवाक्यमनादित मनोवचनैकाधार प्रभु मनोवचनैकाधार ज्योतिर्ज्योतिमुजल हृदि कंदर ज्योतिर्ज्योतिमुजल हृदि कंदर तुमि तमो भंजनहार प्रभु तुमि तमो भंजनहार नमो नमो प्रभुवाक्यमनादित नमो नमो प्रभुवाक्यमनादित मनोवचनैकाधार प्रभु मनोवचनैकाधार ज्योतिर्ज्योतिमुजल हृदि कंदर ज्योतिर्ज्योतिमुजल हृदि कंदर तुमि तमो भंजनहार प्रभु तुमि तमो भंजनहार धिधि लंग रंग भंग बाजे अंग संग मृदंग धिधि लंग रंग भंग बाजे अंग संग मृदंग गायचे छंद भक्त वृंद आरती तुम्हार गायचे छंद भक्त वृंद आरती तुम्हार जय जय आरती तुम्हार हर हर आरती तुम्हार शिव शिव आरती तुम्हार खण्डन भवबन्धन जगवन्दन वन्दितो जय श्री गुरु महाराज जी की जय। श्री गुरुभ्यो नमः। न जानामि दानं न च ध्यानयोगं न जानामि दानं न च ध्यानयोगं न जानामि तन्त्रं न च स्तोत्रमन्त्रं
न जानामि पूजां न च न्यासयोगं गतिस्त्वं गतिस्त्वं त्वमेका भवानि गतिस्त्वं गतिस्त्वं त्वमेका भवानि न जानामि पुण्यं न जानामि तीर्थं न जानामि पुण्यं न जानामि तीर्थं न जानामि मुक्तिं लयं वा कदाचित् न जानामि भक्तिं व्रतं वापि मातर् गतिस्त्वं गतिस्त्वं त्वमेका भवानि गतिस्त्वं गतिस्त्वं त्वमेका भवानि प्रजेशं रमेशं महेशं सुरेशं प्रजेशं रमेशं महेशं सुरेशं दिनेशं निशीथेश्वरं वा कदाचित् न जानामि जान्य सदाहं शरण्ये गतिस्त्वं गतिस्त्वं त्वमेका भवानि गतिस्त्वं गतिस्त्वं त्वमेका भवानि विवादे विषादे प्रमादे प्रवासे विवादे विषादे प्रमादे प्रवासे जले चानले पर्वते शत्रुमध्ये अरण्ये शरण्ये सदा मां प्रपाहि गतिस्त्वं गतिस्त्वं त्वमेका भवानि गतिस्त्वं गतिस्त्वं त्वमेका भवानि अनाथो दरिद्रो जरारोगयुक्तो अनाथो दरिद्रो जरारोगयुक्तो महाक्षीणदीन सदा जाड्यवक्त्र विपत्तौ प्रविष्ट प्रणष्ट सदाहं गतिस्त्वं गतिस्त्वं त्वमेका भवानि गतिस्त्वं गतिस्त्वं त्वमेका भवानि ನಾವೀಗೊಂದು ಸಮುದ್ರದ ತೀರದಲ್ಲಿ ಕೂತಿದ್ದೀವಿ ಅಂತ. ಯಾರೂ ಇಲ್ಲ, ಸುತ್ತಮುತ್ತಲು ಜನ ಇಲ್ಲ, ಏನು ಸಂಚಾರ ಇಲ್ಲ. ಕೇವಲ ನಮ್ಮ ಕಣ್ಮುಂದೆ ಒಂದು ಸಮುದ್ರ, ಅದರ ಅಲೆಗಳು. ಆ ಅಲೆಗಳು ಕೂಡ ಯಾವ ಆರ್ಭಟ ಇಲ್ದೇನೆ ಒಂದೇ ರಿದಮಿಕ್ ಆಗಿ ಬರ್ತಾ ಇದೆ. ಆ ಅಲೆಗಳ ಒಂದು ನೋಡ್ತಾ ಇದ್ದೀವಿ. ಆ ಅಲೆಗಳ ಮಧ್ಯೆ ಆ ಸಮುದ್ರದ ಒಂದು ತೀರದಲ್ಲಿ, ಆ ಒಂದು ಸಮುದ್ರದ ಮಧ್ಯದಲ್ಲಿ
ಹಾಗೆ ಶ್ರೀರಾಮಕೃಷ್ಣರು ಸಮಾಧಿ ಸ್ಥಿತಿನಲ್ಲಿ ನಿಂತಿರುವಂತಹ ಆ ಒಂದು ಮೂರ್ತಿಯನ್ನು ಭಾವಿಸ್ಕೊಳ್ಳೋಣ. ಅಲೆಗಳು ಅವರ ಪಾದ ಪದ್ಮಗಳಿಗೆ ಅಭಿಷೇಕ ಮಾಡ್ತಾ ಇದೆ ಅನ್ನೋ ಹಂಗೆನೆ ಅಲೆಗಳ ಪಾಡಿಗಳು ಸ್ಮೂತಾಗಿ ಬರ್ತಾ ಇವೆ. ಶ್ರೀರಾಮಕೃಷ್ಣರು ಭಾವಾವಿಷ್ಟರಾಗಿ ಸಮಾಧಿ ಸ್ಥಿತಿಯಿಂದ ನಿಂತಿದ್ದಾರೆ. ಆ ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿಯನ್ನು ಆ ಪ್ರಕೃತಿ ಮಧ್ಯೆ, ಆ ಒಂದು ಸಮುದ್ರದ ಮಧ್ಯೆ ನಾವೆಲ್ಲ ಕೂಡ ನಮ್ಮ ಕಣ್ಮುಂದೆ ಇರುವಂಥದ್ದು ಆ ಒಂದು ಭವಸಾಗರ. ಆ ಭವಸಾಗರವನ್ನು ದಾಟಿಸ್ತೀನಿ ಅಂತಲೇ ಶ್ರೀರಾಮಕೃಷ್ಣರು ಅಲ್ಲಿ ನಿಂತಿದ್ದಾರೆ. ಕೇವಲ ನಾವು ಅವರಿಗೆ ಶರಣಾಗಬೇಕು. ಶ್ರೀರಾಮಕೃಷ್ಣರಲ್ಲಿ ಕೇವಲ ಶರಣಾದರೆ ಸಾಕು, ಈ ಒಂದು ಭವಸಾಗರವನ್ನು ದಾಟಿಸ್ತಾರೆ. ಶ್ರೀರಾಮಕೃಷ್ಣನ ಭಾವಿಸೋಣ, ಅವರಲ್ಲಿ ಶರಣಾಗಬೇಕು, ಅವರ ನಾಮವನ್ನು ಜಪಿಸ್ತಾ ಇರಬೇಕು, ಅವರ ನಾಮ ಸಂಕೀರ್ತನೆ ಮಾಡ್ತಾ ಇರಬೇಕು. ಆ ಭಗವಂತನನ್ನು ನಿರಂತರವಾಗಿ ನಾವು ನಾಮ ಜಪ ಸ್ಮರಣೆ ಮಾಡೋದ್ರಿಂದ ಈ ಒಂದು ಭವಸಾಗರ, ಆ ಅಲೆಗಳು ಯಾವುದು ನಮಗೆ, ಆ ಸಾಗರದಲ್ಲಿ ಬರುವಂಥ ಅಲೆಗಳು ಯಾವುದು ನಮ್ಮ ಹತ್ರಕ್ಕೆ ಬರಲ್ಲ. ಶ್ರೀರಾಮಕೃಷ್ಣ ನಿಂತುಕೊಂಡು ಅದನ್ನು ತಡಿತಿದ್ದಾರೆ. ಭಾವಿಸೋಣ ಶ್ರೀರಾಮಕೃಷ್ಣನ. ಭಾವಿಸ್ತಾ ಶ್ರೀರಾಮಕೃಷ್ಣನ ನಾಮ ಜಪ ಮಾಡೋಣ. ಆ ಇಡೀ ಮೂರ್ತಿಯನ್ನೇ ಭಾವಿಸ್ತಿರೋಣ. ಆ ಭಾವ ಸಮಾಧಿಯಲ್ಲಿರುವಂಥ ಸ್ಥಿತಿನಲ್ಲಿರುವಂಥ ಆ ಮೂರ್ತಿಯನ್ನೇ ಭಾವಿಸ್ತಾ ಶ್ರೀರಾಮಕೃಷ್ಣ ನಾಮ ಜಪ ಮಾಡೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ನಮೋ ಭಗವತೆ ರಾಮಕೃಷ್ಣಾಯ.
ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಆ ದಿವ್ಯ ಮೂರ್ತಿಯನ್ನ, ಶ್ರೀರಾಮಕೃಷ್ಣನ ಮೂರ್ತಿಯನ್ನ ಭಾವಿಸ್ತಾ ಅವರ ಚರಣ ಕಮಲಗಳಲ್ಲಿ ಪ್ರಣಾಮವನ್ನು ಸಲ್ಲಿಸಿ, ಪ್ರಾರ್ಥನೆಯನ್ನು ಸಲ್ಲಿಸಿ, ಆ ಪ್ರಶಾಂತವಾದಂಥ ಮನಸ್ಸಿನಿಂದ ನಿಧಾನಕ್ಕೆ ಕಣ್ಣುಗಳನ್ನ ತೆಗೆಯೋಣ. ಎಲ್ಲರಿಗೂ ಜಯ ರಾಮಕೃಷ್ಣ. ನನ್ನ ಹೆಸರು ಧನುಷ್. ನನ್ನ VMS ನಂಬರ್ 430. ಇವತ್ತು ನಾನು ಶ್ರಮಕ್ಕೆ ತಕ್ಕ ಫಲ ಎಂಬ ನೀತಿ ಕಥೆಯನ್ನು ಹೇಳುತ್ತಿದ್ದೇನೆ. ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿ ಒಂದು ಶಾಲೆ ಇತ್ತು. ಆ ಶಾಲೆಯಲ್ಲಿ ಶಂಕರಪ್ಪ ಮಾಸ್ಟರ್ ಅವರು ಎಂಬ ಹೆಸರಿನವರು ಇದ್ದರು. ಶಂಕರಪ್ಪ ಮಾಸ್ಟರ್ ಅವರನ್ನು ಮಕ್ಕಳಿಗೆ ಕಂಡರೆ ತುಂಬಾ ಇಷ್ಟ. ತಮ್ಮ ಶಾಲೆಯ ವಿದ್ಯಾರ್ಥಿಗಳು ಆಟ ಪಾಠ ಎರಡರಲ್ಲೂ ಮುಂದಿರಬೇಕೆಂಬುದು ಶಂಕರಪ್ಪ ಮಾಸ್ಟರ್ ಅವರ ಆಸೆಯಾಗಿತ್ತು. ಸಂಜೆಯಾಗುತ್ತಿದ್ದಂತೆಯೇ ಶಂಕರಪ್ಪ ಮಾಸ್ಟರ್ನವರು ಊರಿನ ಮಧ್ಯದಲ್ಲಿರುವ ದೇವಸ್ಥಾನದಲ್ಲಿ ಹಿರಿಯರಿಗೆ ಪಾಠವನ್ನು ಹೇಳಿಕೊಡುತ್ತಿದ್ದರು. ಶಂಕರಪ್ಪ ಮಾಸ್ಟರ್ ಅವರಿಗೆ ಒಬ್ಬ ಮಗನಿದ್ದನು. ತನ್ನ ಮಗನು ದೊಡ್ಡ ವಿದ್ವಾಂಸನಾಗಬೇಕೆಂಬುದು ಅವರ ಆಸೆಯಾಗಿತ್ತು. ಆ ಮಗನ ಹೆಸರು ಮಂಜುನಾಥ. ಆದರೆ ಇವನು ಶಂಕರಪ್ಪ ಮಾಸ್ಟರ್ ಅವರ ಆಸೆಗೆ ಪೂರ್ಣ ತದ್ವಿರುದ್ಧವಾಗಿದ್ದನು. ಅವನು ಸೋಮಾರಿ. ವಿದ್ಯೆ ತಲೆಗೆ ಹತ್ತುತ್ತಿರಲಿಲ್ಲ. ಅವನಿಗೆ ಊರಿಗೆ ಪಾಠ ಹೇಳಿಕೊಡುವ ಮಾಸ್ಟರ್ ಮಗನೇ ದಡ್ಡ ಎಂದು ಜನರು ಆಡಿಕೊಳ್ಳುತ್ತಿದ್ದರು. ಇದನ್ನು ಕಂಡು ಶಂಕರಪ್ಪ ಮಾಸ್ಟರ್ ಅವರಿಗೆ ತುಂಬಾ ನೊಂದುಕೊಂಡಿದ್ದರು. ಒಂದು ದಿನ ಕೋಪದಿಂದ ಶಂಕರಪ್ಪ ಮಾಸ್ಟರ್ ಅವರು ತಮ್ಮ ಮಗನ ಬಟ್ಟೆ ಬರೆಯನ್ನು ಕಟ್ಟಿ, ನನ್ನ ಮನೆಯಲ್ಲಿ ನಿನಗೆ ಜಾಗವಿಲ್ಲ, ಎಲ್ಲಾದರೂ ಹೋಗಿ ಬದುಕೋ ಎಂದು ಹೇಳಿ ಅವನನ್ನು ಮನೆಯಿಂದ ಹೊರಗೆ ಹಾಕಿದ್ದರು. ಮಂಜುನಾಥನು ಮನೆಯಿಂದ ಹೊರಗೆ ಹೊರಟು ಅಲೆದಾಡುತ್ತಾ ಪಕ್ಕದೂರಿನಲ್ಲಿರುವ ಒಂದು ದೇವಸ್ಥಾನದ ಬಳಿ ಬಂದು ನಿಂತನು. ಅಲ್ಲಿ ಅವನಿಗೆ ಒಬ್ಬ ಜ್ಯೋತಿಷ್ಯರು ಕಂಡರು. ಏಕೆ ನನ್ನ ಅದೃಷ್ಟ ಪರೀಕ್ಷಿಸಿಕೊಳ್ಳಬಾರದು ಎಂದು ಮಂಜುನಾಥನು ತನ್ನಲ್ಲೇ ಹೇಳಿಕೊಂಡನು. ಜ್ಯೋತಿಷ್ಯರ ಬಳಿ ಹೋಗಿ ಅವನು, ನಾನು ಒಬ್ಬ ದೊಡ್ಡ ವಿದ್ವಾಂಸನಾಗಬೇಕು, ನಾನು ಏನು ಮಾಡಲಿ ಎಂದು ಕೇಳಿದನು. ಆಗ ಆ ಜ್ಯೋತಿಷ್ಯ, ನೀನು 3 ತಿಂಗಳು ಪ್ರತಿದಿನ 1000 ಬಾರಿ ದೇವರ ನಾಮವನ್ನು ಜಪಿಸು, ಆಗ ನಿನ್ನ ಬಯಕೆ ಈಡೇರುತ್ತದೆ ಎಂದು ಹೇಳಿದನು. ಮರುದಿನದಿಂದ ಮಂಜುನಾಥನು ಊರಿನ ಆಚೆಯಲ್ಲಿರುವ ಒಂದು ಹೊಳೆಯ ಬದಿಯ ಬಂಡೆಯ ಮೇಲೆ ಕುಳಿತು ದೇವರ ನಾಮವನ್ನು ಜಪಿಸಲು ಪ್ರಾರಂಭಿಸಿದನು. ಊರಿನ ಹಿರಿಯರೊಬ್ಬರಿಗೆ ಇದರ ವಿಷಯ ತಿಳಿದು ಅವರು ಇವನಿಗೆ ಒಳ್ಳೆಯ ದಾರಿ ಹೇಳಿಕೊಡಬೇಕು, ಇಲ್ಲದಿದ್ದರೆ ಇವನು ಸುಮ್ಮನೆ ಹಾಳಾಗಿ ಹೋಗುತ್ತಾನೆ ಎಂದುಕೊಂಡರು. ಆ ಹಿರಿಯರು ಮಂಜುನಾಥನು ಜಪಿಸುತ್ತಿರುವ ಹೊಳೆಯ ಹತ್ತಿರ ಬಂದು ಕುಳಿತಿದ್ದರು. ಆವಾಗ ಹೊಳೆಯ ಹತ್ತಿರ ಕುಳಿತಿದ್ದರು.
ಪಕ್ಕದಲ್ಲೇ ಮರಳನ್ನು ಆ, ಹರಿಯುವ ನೀರಿಗೆ ಎಸೆಯುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಮಂಜುನಾಥನು ಕಣ್ಣು ಬಿಟ್ಟು ಇವರನ್ನು ನೋಡಿದಾಗ, ಇವರು ಯಾಕೆ ಹೀಗೆ ಮಾಡುತ್ತಿದ್ದಾರೆ ಎಂದು ಯೋಚಿಸಲು ಪ್ರಾರಂಭಿಸಿದನು. ಇವರ ಬಳಿಯೇ ಬಂದು ಅದನ್ನು ಕೇಳಲು ಅನ್ನಿಸಿಕೊಂಡನು. ಇವರ ಬಳಿ ಬಂದು, ಸ್ವಾಮಿ, ನೀವೇಕೆ ಮರಳನ್ನು ಹರಿಯುವ ನೀರಿಗೆ ಎಸೆಯುತ್ತಿದ್ದೀರಿ ಎಂದು ಆ ಹಿರಿಯರನ್ನು ಮಂಜುನಾಥನು ಕೇಳಿದನು. ಆ ಹಿರಿಯರು, ನಾನು ಮರಳನ್ನು ಹೊಳೆಗೆ ಹರಿಯುವ ನೀರಿಗೆ ಎಸೆಯುತ್ತಾ ಸೇತುವೆ ಕಟ್ಟಿ ಜನರಿಗೆ ಹೊಳೆ ದಾಟಲು ಆ, ಹೊಳೆ ದಾಟಲು ಸಹಾಯ ಮಾಡುತ್ತಿದ್ದೇನೆ ಎಂದು ಹೇಳಿದರು. ಮಂಜುನಾಥನು ಇವರು ಎಂಥ ದೊಡ್ಡ ಮೂರ್ಖರು ಎಂದುಕೊಂಡನು. ಏಕೆಂದರೆ ಹರಿಯುವ ನೀರಿಗೆ ಮರಳನ್ನು ಎಸೆದರೆ ಆ ಮರಳು ಹಾಗೆಯೇ ಆ ನೀರಿನೊಂದಿಗೆ ಹರಿದು ಹೋಗುತ್ತದೆ ಎಂದು ಅಂದಿಕೊಂಡನು. ಅದರಂತೆಯೇ ಅವನು ಅವರ ಹಿರಿಯರ ಹತ್ತಿರ ಹೋಗಿ, ಸ್ವಾಮಿ, ನೀವು ಹೀಗೆ ಮರಳನ್ನು ಹರಿಯುವ ನೀರಿಗೆ ಎಸೆದರೆ ಅದು ಹರಿದು ಹೋಗುತ್ತದೆ ಅಲ್ಲವೇ? ಸೇತುವೆ ಕಟ್ಟಲು ಹೇಗೆ ಸಾಧ್ಯವಾಗುತ್ತದೆ ಎಂದು ಕೇಳಿದನು. ಆಗ ಆ ಹಿರಿಯರು, ಏಕೆ ಸಾಧ್ಯವಿಲ್ಲ? ಅಕ್ಷರ ಕಲಿಯದೆ, ಶಾಸ್ತ್ರ ಓದದೆ ಒಬ್ಬ ವಿದ್ವಾಂಸನಾಗಲು ಸಾಧ್ಯವಿದ್ದಾಗ ಏಕೆ ನಾನು ಹರಿಯುವ ನೀರಿಗೆ ಮರಳನ್ನು ಎಸೆಯುವಾಗ ಸೇತುವೆ ಕಟ್ಟಲು ಸಾಧ್ಯವಿಲ್ಲ ಎಂದು ಹೇಳಿದರು. ಹಿರಿಯರ ಮಾತನ್ನು ಕೇಳಿದಾಗ ಮಂಜುನಾಥನು ಗಲಿಬಿಲಿಗೊಂಡನು. ಮಂಜುನಾಥನು ಹೀಗೆ ಹೇಳಿದನು, ಸ್ವಾಮಿ, ನೀವು ಹೇಳುತ್ತಿರುವುದು ನನಗೆ ಒಂದು ಚೂರು ಅರ್ಥವಾಗುತ್ತಿಲ್ಲ. ನೀವು ನನಗೆ ಅರ್ಥವಾಗುವಂತೆ ಹೇಳಿ ಎಂದು ಹೇಳಿದನು. ಆಗ ಆ ಹಿರಿಯರು ಹೇಳಿದರು, ಮಂಜುನಾಥ, ನೀನು ಬರೀ ಜಪ ಮಾಡುವುದಲ್ಲದೆ ಅಕ್ಷರಗಳನ್ನು ಓದಿ, ಕಷ್ಟ ಬಿದ್ದು ಮತ್ತು ಪುಸ್ತಕಗಳನ್ನು ಓದಿದರೆ ನೀನು ಒಬ್ಬ ದೊಡ್ಡ ವಿದ್ವಾಂಸನಾಗಲು ಸಾಧ್ಯವಿರುತ್ತದೆ ಎಂದು ಹೇಳಿದರು. ಆಮೇಲೆ ತಿರ್ಗಾ ಆ ಹಿರಿಯರು, ನಾನು ಹರಿಯುವ ನೀರಿಗೆ ಮರಳನ್ನು ಎಸೆಯಲು ಮತ್ತು ನೀನು ಕಷ್ಟಪಡದೆ ಓದುವುದು ಎರಡೂ ಒಂದೇ ಎಂದು ಹೇಳಿ ಅವರು ಆ ಜಾಗದಿಂದ ಹೊರಟು ಹೋದರು. ಮಂಜುನಾಥನಿಗೆ ತನ್ನ ತಪ್ಪು ಅರಿವಾಯಿತು. ಅವನು ಮರುದಿನದಿಂದ ಮನೆಗೆ ಬಂದು ಜಪದೊಂದಿಗೆ ಓದಲು ಪ್ರಾರಂಭಿಸಿದನು. ಅವನಿಗೆ ವಿದ್ಯೆಯ ಮೇಲೆ ಆಸಕ್ತಿ ಉಂಟಾಯಿತು. ಮುಂದೆ ಅವನು ದೊಡ್ಡ ವಿದ್ವಾಂಸನಾದನು. ಜಯರಾಮ್ ಕೃಷ್ಣ. ಜಯರಾಮಕೃಷ್ಣ. ಧನುಷ್, ಒಂದು ಒಳ್ಳೆ ನೀತಿ ಇರುವಂಥ ಕತೆ ಹೇಳಿದ್ಯಾ. ಮನುಷ್ಯ ಪ್ರಯತ್ನವೇ ಸ್ವಾಮಿ ಪುರುಷೋತ್ತಮಾನಂದರದ್ದು ಒಂದು ಅದ್ಭುತವಾದಂಥ ಒಂದು ಪುಸ್ತಕ ಇದೆ, ಪ್ರಯತ್ನವೇ ಪರಮೇಶ್ವರ ಅಂತ. ಅಂದರೆ ಅಲ್ಲಿ ಅವನು ಪರಮೇಶ್ವರನ, ಆ ದೇವರನ್ನ ಧ್ಯಾನಿಸ್ತಿದ್ದ, ಜೊತೆಗೆ ಪ್ರಯತ್ನನೂ ಪಟ್ಟ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಹಾಗೆಯೇ ಇಲ್ಲಿ ಅವನು ನೋಡಿ, ಆ ಒಂದು ಭಗವಂತನ ಸ್ಮರಣೆ ಮಾಡ್ತಾ ಇದ್ದಿದ್ದಕ್ಕೆ ಆ ಒಬ್ಬ ಹಿರಿಯನ ರೂಪದಲ್ಲಿ ಭಗವಂತ ಬಂದಿರ್ತಾನೆ. ಇದನ್ನು ನಾವು ನೋಡಬೇಕು. ನಾವು ಏನ್ಕೊತೀವಿ, ಭಗವಂತನನ್ನು ಸ್ಮರಣೆ ಮಾಡ್ತಿದ್ರೆ ಭಗವಂತನೇ ಬರ್ತಾನೆ ಅಂತಲ್ಲ, ಯಾವುದೋ ರೂಪದಲ್ಲಿ ಹೇಗೋ ಬಂದು ನಮ್ಮನ್ನು ಅವನ ಕಡೆಗೆ, ಅಥವಾ ನಮ್ಮ ಏನೋ ಒಂದು ಬಯಕೆ ಇದೆಯೋ ಅದನ್ನು ಈಡೇರಿಸ್ಕೊಳ್ತಾನೆ ಅನ್ನೋದಕ್ಕೆ ಆ ಹಿರಿಯರು ಬಂದು ಅವ್ರ ಮೂಲಕ ಅವನು ಒಂದು ವಿದ್ವಾಂಸನಾದ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಬೋದು. ಹಾಗೆ ಈ ಥರ ನಾವು ನಿರಂತರ, ಅದಕ್ಕೆ ಹೇಳ್ತೀವಿ, ಪ್ರತಿದಿನ ಜಪ ಮಾಡಿ ಚೆನ್ನಾಗಿ ಶ್ರೀರಾಮಕೃಷ್ಣ ಸ್ಮರಣೆ ಮಾಡಿ, ಚೆನ್ನಾಗಿ ಜಪ ಮಾಡಿ ನೋಡಿ. ಯಾವುದೋ ರೀತಿಯಲ್ಲಿ ನಮ್ಮ ಶ್ರೀರಾಮಕೃಷ್ಣ ನಮ್ಮ ಜೊತೆಗೆ ಇರ್ತಾರೆ. ಯಾವ ರೂಪದಲ್ಲಿ ಇರ್ತಾರೆ ಅಂತ ಗೊತ್ತಿಲ್ಲ. ಯಾವ ರೂಪದಲ್ಲಿ ಬೇಕಾದ್ರೂ ಬಂದು ಆ ಭಗವಂತ ನಮ್ಮನ್ನು ರಕ್ಷಿಸ್ತಾನೆ. ಮತ್ತು ನಮಗೆ ಗೊತ್ತಿಲ್ಲದಂಗೆ ನಮಗೆ ಏನು ಬೇಕೋ ಅದನ್ನು ಅವನೇ ಕೊಡ್ತಿರ್ತಾನೆ ಅಂತ ಒಳ್ಳೆ ಉತ್ತಮವಾದಂಥ ಒಂದು ಕಥೆನ ನಮ್ಮ ಧನುಷ್ ಹಂಚ್ಕೊಂಡಿಯಾನೆ. ಅವನಿಗೆ ಮಕ್ಕಳ ಸಂಘದ ಪರವಾಗಿ ಧನ್ಯವಾದಗಳನ್ನ ತಿಳಿಸೋಣ. ಈಗ ನಮ್ಮ ಧನುಷ್ ನಮ್ಮ ಚಾನೆಟ್ಸಲ್ಲಿ ಯಾವ ಒಂದು ಆ್ಯಕ್ಷನ್ನು ಮಾಡಿ ತೋರಿಸ್ತಾನೆ. ಎಲ್ಲರೂ ಆಮೇಲೆ ಆನ್ಸರ್ಸ್ನ ಕಳಿಸಿ. ನೀವು ಎಷ್ಟು ಜನ ಆನ್ಸರ್ ಕಳಿಸ್ತೀರೋ ಅಷ್ಟು ಪಾಯಿಂಟ್ ನಮ್ಮ ಧನುಷ್ಗೆ ಸಿಗತ್ತೆ. ಸ್ಟಾರ್ಟ್ ಮಾಡಪ್ಪ.
ಓಕೆ ಪದಂಚ್, ಚೆನ್ನಾಗೆ ತೋರಿಸಿದ್ಯಾ, ಗುಡ್. ಓಕೆ, ಇದೆಲ್ಲರೂ ಮೋಸ್ಟ್ ಪ್ರಾಬ್ಲಿ ಎಲ್ರಿಗೂ ಅರ್ಥ ಆಗಿದೆ ಅನಿಸುತ್ತೆ. ಎಲ್ಲರೂ ಇದಕ್ಕೆ ಆನ್ಸರ್ಸ್ ಮಾಡಿ. ಹಾಂ, ಜೈಕಾರದೊಂದಿಗೆ ಇವತ್ತಿನ ಸಂಡೇ ಕ್ಲಾಸನ್ನು ಸಂಪನ್ನಗೊಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ. ಜೈ ಶ್ರೀ ಮಹಾಮಾಯಿ ಕಿ ಜೈ. ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಕಿ ಜೈ. Jairam Krishna sir. ಜಯ ರಾಮ್ ಕೃಷ್ಣ sir. Jairam Krishna sir. Jairam Krishna sir. Jairam Krishna sir. Jairam Krishna sir. Jairam Krishna. Jairam Krishna sir. Jairam Krishna sir. Jairam Krishna. ಆಯ್ತಾ? Jairam Krishna sir. 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 All good. ಅಲ್ಲ, ಗೇಮ್ ಬಗ್ಗೆ ಹೇಳ್ಬೇಕಲ್ವಾ, ಅದು ಅಲ್ಲಿ ಗೊತ್ತಿಲ್ಲಲ್ವ, ಅಲ್ಲಿಂದ ಇದಾಗಿಲ್ಲ. ಇದಿಲ್ಲೇ ಇರಲಿ. ಇದು ನೋಡಿ, ಇದು ನೀವೆಲ್ಲ ಆಡ್ತಿಲ್ಲ, ಸ್ನೇಕ್ ಅಂಡ್ ಲ್ಯಾಡರ್ ಥರನೇ ಇದು. ರೈಸ್ ಅಂಡ್ ಫಾಲ್ ಅಂದರೆ ನಾವು ಸಾಧನೆ ಮಾಡಿದ್ರೆ ರೈಸ್ ಆಗ್ತೀವಿ, ಅದು ಬಿಟ್ಬಿಟ್ಟು ಬೇರೆ ಥರದ್ದೆಲ್ಲ ಬೆಳೆಸ್ಕೊಂಡ್ರೆ ಫಾಲ್ ಆಗ್ತೀವಿ. ಕೊನೆಗೆ ನಾವು ಏನು ರೀಚ್ ಆಗಬೇಕು? ಭಗವಂತನ ಸಾಕ್ಷಾತ್ಕಾರ. ಯಾರು ಬೇಗ ಹೋಗಿ ಸಾಕ್ಷಾತ್ಕಾರ ಮಾಡ್ಕೊತಾರೋ ನೋಡೋಣ. ರೈಸ್ ಅಂಡ್ ಫಾಲ್ಸ್ ಇದ್ದೇ ಇರುತ್ತೆ. ಅವಾಗ ರೈಸ್ ಆಗ್ತಿರ್ತೀವಿ, ಅವಾಗ ಫಾಲ್ ಆಗ್ತಿರ್ತೀವಿ. ಆದರೂ ಕೂಡ ಯಾರು ನೋಡೋಣ. ಓಕೆ, ಯಾರು ಹೋಗಿಲ್ಲ ಇನ್ನು. ನಾನಿಲ್ಲ, ನೀವು ನಂದಿಲ್ವಲ್ಲ, 6 ಜನ ಇರೋದು. ಅಲ್ಲಿ ಅವ್ರ ಮುಂದೆ ಆಚೆ 12 ಕೌಂಟ್ ಮಾಡ್ಕೊಂಡು ಇಟ್ಬಿಡಿ. ಹಿಂಗೆ ಕೌಂಟ್ ಮಾಡೋಂಗಿಲ್ಲ, ಅಷ್ಟು ನೋಡ್ಕೊಂಡು 4. ಯಾರು ಪೂಜೆನೇ ಮಾಡಲಿಲ್ಲ. ಯಾರ ಜೊತೆ ಹೋಗ್ತೇನೆ ನೀನು? ಚಾರ್ಲಿ ಜೊತೆ ಹೋಗ್ತೇನೆ. 6 18 कौन पढ़
ಸ್ಲೈಡ್ ಅದ ಹೇಳಿ ಮತ್ತೆ 3 ಸ್ಲೈಡು 3 ಹೇಳಿ 8 ಸ್ಲೈಡ್ ಈಗ ಯಾರು ಲೀಡಲ್ಲಿ ಇರೋದು 23 ಲಕ್ಷ ಇದ್ದಾನೆ ಹತ್ರ ಹೋಗ್ತಾ ಇದ್ದಾನೆ. ಎಲ್ಲರಿಗೂ ಕರೆಕ್ಟ್ ಆಗಿ ಸಿಗುತ್ತೆ. ನಾನು ಎಷ್ಟೋ ಸಲ ಅದೇ ಕ್ಲಿನಿಕಲ್ಲಿ ನೋಡಿದ್ದೀನಿ ಸರ್. ಪ್ರಶ್ನೆ ಅನ್ಕೊಂಡು ಅನಸ್ತಿಷ ಕೊಟ್ರೆ ಪರ್ಫೆಕ್ಟ್ ಆಗಿ ಜಯರಾಮ್ ಕೃಷ್ಣ ಅಂತ ಹೇಳ್ಬಿಟ್ಟ ಹಾಕಿ. ಜಯರಾಮ್ ಕೃಷ್ಣ ಅಂತ ಹೇಳ್ಬಿಟ್ಟು ಹಾಕಿ. ಜಯರಾಮ್ ಇಲ್ಲ ಪಾಲರ್ ಜಯರಾಮ್ ಕೃಷ್ಣ ಅಷ್ಟೊಂದು ಪ್ರಾಬ್ಲಮ್ ಅಗಸ್ತ್ಯನ ಜಯರಾಮ್ ಕೃಷ್ಣ ಹೇಳಿ ಹಾಕ್ಬೇಕು. ಅವ್ರೇನು ಆಗ್ತಿರುತ್ತೆ ಪಡಿ ಹೋಗ್ತಾ ಇದ್ದಾರೆ. ಫಾಸ್ಟ್ ಬೇಡ ಅಂತ ನಿಧಾನಕ್ಕೆ ಹೋಗೋಣ. ಜಯರಾಮ್ ಕೃಷ್ಣ 4 ಬಂತು. ಅವಾಗಲಿಂದ 5, 6 ಬರ್ತಾ ಇದೆ. 4 ಇನ್ನೊಂದು 46. ಅಗಸ್ತ್ಯ ಜಯರಾಮ್ ಕೃಷ್ಣ ಅಗಸ್ತ್ಯ ಜಯರಾಮ್ ಕೃಷ್ಣ ಜಯರಾಮ್ ಕೃಷ್ಣ ಸರ್ ಬ್ರಹ್ಮಚಾರಿ ಪೂಜೆನೂ ಹೋಯ್ತು, ಬ್ರಹ್ಮಚಾರ್ಯನೂ ಎಲ್ಲ ಕಳ್ಕೊಂಡ್ರಲ್ಲಪ್ಪ. ನೆಕ್ಸ್ಟ್ ಇರೋದು ತಪಸ್ ಮಾತ್ರ ಯಾರು ಕಳ್ಕೊಳಂಗಿಲ್ಲ. ಎಲ್ಲರೂ ತಪಸ್ಸಿಗೆ ಕುತ್ಕೊಂಡು ಸ್ಟ್ರೈಟ್ ಹೋಗ್ಬಿಡಿ.
ಇವರೆಲ್ಲರೂ ಪೂಜೆ ಬ್ರಹ್ಮಚಾರಿಗಳು ಆಗಿದ್ದಾರೆ. ನೆಕ್ಸ್ಟ್ ತಪಸ್ಸಿಗೆ ಹೋಗ್ತಾ ಇದ್ದಾರೆ. ಅದು ಬೇಡ ಹಂಗೆ ಹೊಟ್ಟೋಗ್ತಾರೆ. ಉತ್ತಮ್ ಜೊತೆ ಉತ್ತಮ್ಗೆ ಕ್ಯಾಪ್ ಜಯರಾಮ್ ಕೃಷ್ಣ ನೆಕ್ಸ್ಟ್ ನೋಡಿ ಎಲ್ಲರಿಗೂ ಇದೆ. ನೋಡಿ ಕಾಯ್ತಾ ಇದಾರಲ್ಲ ಹೋಗಿಲ್ಲ. ಜಯರಾಮ್ ಕೃಷ್ಣ 2 ಅವನಿಗೆ ಜಾಸ್ತಿ ಬೇಕಂತೆ, ಅದಕ್ಕೆ ತಪಸ್ ಮಾಡಲ್ಲ. ಎಲ್ಲರಿಗೂ 6. 52. ಅದು ಅವಳೇ ಬೆಳೆದ್ರೆ Nothing happens. ಸಾಕ್ಷಾತ್ಕಾರ ಆಗುತ್ತೆ ಅಂತ್ಯ. ನೋಡೋಣ ಯಾರ್ಯಾರಿಗೆ ಸಾಕ್ಷಾತ್ಕಾರ ಆಗುತ್ತೆ. ಸೊ ಎಷ್ಟು ಜನ ಸಾಕ್ಷಾತ್ಕಾರ ಆಗಿದೆ? ಒಬ್ಬರಾದ್ರೆ ಮುಗಿದ ಆಟ. ಇಲ್ಲ ಇಲ್ಲ ಬಂದದ? ಓ ಫಸ್ಟ್. ಅಲ್ಲಿಗೆ ಹೋಯ್ತು. ಅದೇಗೋ ಇಲ್ಲಿ ಕ್ರೋಧನೇ ಇಲ್ಲ. ಇಲ್ಲ ಇದೆ ಯಾಕೋ? ನಾನು ಕೃಷ್ಣ ಅನ್ಕೊಂಡೆ. ಕ್ರೋಧ ಬಂದಿದೆ. 69. One. ಅದು ಕೊಡೋದು ದೀಪ. ಫಸ್ಟ್ ಟೈಮ್ ಬಂತು. 46 ಅದಕ್ಕೆ ನೋಡೋಣ next ಜಯರಾಮ್ ಜಯರಾಮ್. ಅಯ್ಯೋ ಎಷ್ಟು ಹಿಂದಿನ Correct ಆಯ್ತು, correct. 15, 44. ಯಾರು ಇಲ್ಲಿಗೆ ಬಂದೇ ಇಲ್ಲ. ಇದಾರೆ ಈ 3 ಜನ ಇನ್ನು ಬರಕ್ಕೆ. ಅವ್ರು ಬರ್ತಾರ ಒಬ್ರು. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮ